ഹലോ ശരി അവിടെ ഇരിക്കാൻ നോക്കിയതാ. അവിടെ ഇരിക്കാൻ നോക്കിയതാ. നമ്മൾ വന്ന സ്ഥലത്ത് ഒന്നുമില്ല, ജസ്റ്റ് ഒരു സിപ്ലൈൻ മാത്രമേ ഉള്ളൂ. നമുക്ക് എവിടേക്ക് പോകും? നമ്മൾ മോളിക്കാണ്. ചേച്ചി മോളിൽ കയറാം. ಸ್ನೇಹಿತರೆ ನಮಸ್ಕಾರ. ಪ್ರಕೃತಿಯ ಮಡಿಲಲ್ಲಿ ಸಂಭ್ರಮಿಸಲು ಬಂದಿದ್ದ ಒಂದು ಕುಟುಂಬಕ್ಕೆ ವಿಧಿಯಾಟ ಘೋರ ದುರಂತವನ್ನೇ ತಂದೊಡ್ಡಿದೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ನಾಪತ್ತೆಯಾಗಿದ್ದ 15 ವರ್ಷದ ಬಾಲಕಿ ಶ್ರೀನಂದ ಕೊನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಕೇವಲ 5 ನಿಮಿಷಗಳ ಮೊದಲು ನಗ್ನಗ್ತಾ ನಲಿದಾಡ್ತಾ ಇದ್ದಂತಹ ಆ ಒಂದು ಜೀವ ಈಗ ಮೌನ ಆಗಿರುವಂಥದ್ದು. ಯಾರೀಕೆ ಶ್ರೀನಂದ? ಏನಾಯಿತು? ಏನಿದು ವೈರಲ್ ಆಗ್ತಾ ಇರುವಂತಹ ಅಂತಿಮ ಕ್ಷಣಗಳ ದೃಶ್ಯ ಎಲ್ಲವನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಕೇರಳದ ಪಾಲಕ್ಕಾಡ್ ಮೂಲದ 15 ವರ್ಷದ ಬಾಲಕಿ ಶ್ರೀನಂದ ಹಂಪಿ ಪ್ರವಾಸ ಮುಗಿಸಿ ಕುಟುಂಬದ 41 ಸದಸ್ಯರೊಂದಿಗೆ ಈಕೆ ಕೂಡ ಬಂದಿದ್ಲು. ಮಂಗಳವಾರ ಸಂಜೆ ಮಾಣಿಕ್ಯಧಾರ ಜಲಪಾತ ವೀಕ್ಷಣೆ ಮಾಡಲು ಹೋಗಿದಾಗ ಏಕಾಏಕಿ ನಾಪತ್ತೆ ಕೂಡ ಆಗಿದ್ಲು. ನಾಪತ್ತೆಯಾಗುವ ಕೇವಲ 5 ನಿಮಿಷಗಳ ಮೊದಲು ತಂದೆಯ ಮೊಬೈಲ್ನಲ್ಲಿ ಅತ್ಯಂತ ಖುಷಿಯಿಂದ ರೀಲ್ಸ್ ಮಾಡಿದ್ದ ಬಾಲಕಿ ಮೆಟ್ಟಿಲು ಇಳಿಯುವಾಗ ಜನದಟ್ಟಣೆಯ ನಡುವೆ ಹಠಾತ್ತನೆ ಮಾಯ ಆಗಿದ್ಲು. ಬಾಲಕಿ ನಾಪತ್ತೆಯಾದ ಸುದ್ದಿ ತಿಳಿತಾ ಇದ್ದಂತೆ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಅಗ್ನಿಶಾಮಕ ದಳದ 100ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆಗೆ ಧುಮುಕಿದ್ರು. ಕಡಿದಾದ ಬೆಟ್ಟ, ದಟ್ಟ ಮಂಜಿನ ನಡುವೆಯೂ ಥರ್ಮಲ್ ಡ್ರೋನ್ಗಳ ಸಹಾಯದಿಂದ ಶೋಧ ಕಾರ್ಯ ನಡೆಸಲಾಯಿತು. ಆದರೆ ಅಂತಿಮವಾಗಿ ಅರಿಶಿನಗುಪ್ಪಿಯಿಂದ ಸುಮಾರು 5 ಕಿಲೋಮೀಟರ್ ದೂರದ 1500 ಅಡಿ ಆಳದ ಪ್ರಪಾತದಲ್ಲಿ ಬಾಲಕಿಯ ಮೃತದೇಹ ಪತ್ತೆಯಾಗಿದೆ. ಜನದಟ್ಟಣೆಯ ನಡುವೆ ಬಾಲಕಿ ದಿಢೀರ್ ನಾಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿತ್ತು. ಆದರೆ ಭೀಕರ ಪ್ರಪಾತಕ್ಕೆ ಬಿದ್ದಿರುವುದು ಈಗ ದೃಢಪಟ್ಟಿದೆ. ಪ್ರವಾಸಿ ತಾಣಗಳಲ್ಲಿ ಅತಿಯಾದ ಸಂಭ್ರಮದ ನಡುವೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಇಂತಹ ಅವಘಡಗಳು ಸಂಭವಿಸುತ್ತವೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಶ್ರೀನಂದ ತನ್ನ ಪೋಷಕರಾದ ರಮೇಶ್ ಮತ್ತು ರೋಹಿಣಿ ಹಾಗೂ ಇತರ 41 ಕುಟುಂಬದ ಸದಸ್ಯರೊಂದಿಗೆ ಕೇರಳದ ಪಾಲಕ್ಕಾಡ್ನ ಕಡಂಬಳಿಪುರಂನಿಂದ ಪ್ರವಾಸಕ್ಕೆ ಬಂದಿದ್ಲು. ಹಂಪಿ ಪ್ರವಾಸ ಮುಗಿಸಿ ಮಂಗಳವಾರ ಬೆಳಗ್ಗೆ ಚಿಕ್ಕಮಗಳೂರಿಗೆ ಬಂದಿಳಿದಿದ್ರು. ಸಂಜೆ ಸುಮಾರು 5:30ಕ್ಕೆ ಮಾಣಿಕ್ಯಧಾರ ಜಲಪಾತದ ಮೆಟ್ಟಿಲುಗಳನ್ನು ಇಳಿಯುವಾಗ ಈಕೆ ನಾಪತ್ತೆಯಾಗಿದ್ಲು. ಕೇವಲ 10 ನಿಮಿಷಗಳ ಅಂತರದಲ್ಲಿ ಕುಟುಂಬದವರು ಅವಳು ಇಲ್ಲ ಅಂತ ಗಮನಿಸಿದ್ದಾರೆ. ಕಾಣೆಯಾಗಿರುವ 5 ನಿಮಿಷಗಳ ಮೊದಲು ತಂದೆಯ ಫೋನ್ನಲ್ಲಿ ಅತ್ಯಂತ ಸಂತೋಷದಿಂದ ರೀಲ್ಸ್ಗಳನ್ನು ಕೂಡ ಮಾಡಿದ್ಲು. ಕುಟುಂಬದವರ ಪ್ರಕಾರ ಅವಳು ತುಂಬ ಖುಷಿಯಾಗಿದ್ಲು, ಯಾವುದೇ ಮಾನಸಿಕ ಒತ್ತಡ ಅವಳಿಗೆ ಇರಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ತನಿಖೆಯಲ್ಲಿ ಹಲವು ಅನುಮಾನಗಳು ಮತ್ತು ಕುಟುಂಬದ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಬಾಲಕಿಯ ಶವ ಪತ್ತೆಯಾದ ನಂತರ ಪ್ರಕರಣಕ್ಕೆ ಹೊಸ ತಿರುವು ಕೂಡ ಸಿಕ್ಕಿದೆ. ಕುಟುಂಬದವರು ಹಲವು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಬಾಲಕಿಯ ಶವ ಸಿಕ್ಕಿದ್ದು ಅವಳು ಕಾಣೆಯಾದ ಜಾಗದಿಂದ ಕೇವಲ 150 ಮೀಟರ್ ದೂರದಲ್ಲಿ. ರಕ್ಷಣಾ ತಂಡಗಳು ಮತ್ತು ಕುಟುಂಬದವರು ಮೊದಲೇ ಆ ಜಾಗವನ್ನು ಹಲವು ಬಾರಿ ಜಾಲಾಡಿದರು. ನಾವು ಮೊದಲೇ ಹುಡುಕಿದ ಜಾಗದಲ್ಲೇ ಈಗ ಅದು ಹೇಗೆ ಶವ ಸಿಕ್ಕಿತು ಎಂಬುದು ಕುಟುಂಬಸ್ಥರ ಪ್ರಶ್ನೆ. ಮಂಗಳವಾರ ನಾಪತ್ತೆಯಾದ ಬಾಲಕಿಯ ಶವ ಶುಕ್ರವಾರ ಪತ್ತೆಯಾಗಿದೆ. ಅಷ್ಟು ದಿನಗಳು ಕಳೆದರೂ ಶವ ಅಷ್ಟಾಗಿ ಕೊಳೆತಿಲ್ಲ. ಇದು ಸಾವಿನ ಸಮಯದ ಬಗ್ಗೆ ಅನುಮಾನವನ್ನು ಮೂಡಿಸ್ತಾ ಇದೆ. ಆರಂಭದಲ್ಲಿ ಇದೊಂದು ಕಿಡ್ನ್ಯಾಪ್ ಇರಬಹುದು ಅಂತ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸಿದರು. ಆ ದಿನ ಆ ಪ್ರದೇಶಕ್ಕೆ ಬಂದಿದ್ದ ಸುಮಾರು 240 ವಾಹನಗಳನ್ನು ಪೊಲೀಸರು ಪರಿಶೀಲನೆ ಕೂಡ ಮಾಡಿದರು. ಚಿಕ್ಕಮಗಳೂರು ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಶೋಧ ಕಾರ್ಯವನ್ನು ನಡೆಸಿದರು. ದಟ್ಟ ಮಂಜು ಮತ್ತು ಕಡಿದಾದ ಪ್ರಪಾತವಿದ್ದ ಕಾರಣ ಥರ್ಮಲ್ ಡ್ರೋನ್ಗಳನ್ನು ಕೂಡ ಈ ಒಂದು ಶೋಧ ಕಾರ್ಯದಲ್ಲಿ ಬಳಸಲಾಗಿತ್ತು. ಪ್ರಕರಣದ ಗಂಭೀರತೆ ಅರಿತು ಕೇರಳದಿಂದಲೂ ಕೂಡ ಒಂದು ವಿಶೇಷ ಪೊಲೀಸ್ ತಂಡ ಕರ್ನಾಟಕಕ್ಕೆ ಆಗಮಿಸಿ ತನಿಖೆಯನ್ನು ನಡೆಸ್ತಾ ಇತ್ತು. ಬಾಲಕಿಯ ಮೃತದೇಹವನ್ನು ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದೆ. ಪೋಸ್ಟ್ ಮಾರ್ಟಮ್ ವರದಿ ಬಂದ ನಂತರವಷ್ಟೇ ಇದು ಆಕಸ್ಮಿಕವಾಗಿ ಪ್ರಪಾತಕ್ಕೆ ಬಿದ್ದ ಸಾವೋ ಅಥವಾ ಬೇರೇನಾದರೂ ಅನಾಹುತ ನಡೆದಿದೆಯೇ ಎಂಬ ಸ್ಪಷ್ಟನೆ ಸಿಗಲಿಕ್ಕಿದೆ. ಈ ಘಟನೆಯು ಪ್ರವಾಸಿ ತಾಣಗಳಲ್ಲಿನ ಸುರಕ್ಷತಾ ಕ್ರಮಗಳ ಬಗ್ಗೆ ದೊಡ್ಡ ಪ್ರಶ್ನೆಯನ್ನು ಎತ್ತಿದೆ. ಅದರಲ್ಲೂ ವಿಶೇಷವಾಗಿ ಮಾಣಿಕ್ಯಧಾರದಂತಹ ಕಡಿದಾದ ಪ್ರದೇಶಗಳಲ್ಲಿ ಪ್ರವಾಸಿಗರ ಸುರಕ್ಷತೆ ಎಷ್ಟಿದೆ ಎಂಬುದು ಈಗ ಚರ್ಚೆಗೆ ಕಾರಣ
ಕಾರಣವಾಗಿರುವಂಥದ್ದು. ಪ್ರವಾಸ ಅಂದರೆ ಎಲ್ರಿಗೂ ಖುಷಿ, ಹೊಸ ಜಗತ್ತಿನ ಅನ್ವೇಷಣೆ ಅಂತ ಕೂಡ ಹೇಳ್ಬೋದು. ಆದರೆ ಈ ಖುಷಿ ಕ್ಷಣಾರ್ಧದಲ್ಲಿ ದುರಂತವಾಗಿ ಬದಲಾದರೆ ಅದು ಏನನ್ನು ತಿಳಿಸುತ್ತೆ ಅನ್ನೋದನ್ನು ನೋಡಿ. ಚಿಕ್ಕಮಗಳೂರಿನ ಮಾಣಿಕ್ಯಧಾರ ಬೆಟ್ಟಕ್ಕೆ ಬಂದ ಅವತ್ತು 15 ವರ್ಷದ ಬಾಲಕಿಯೇ ಇದಕ್ಕೆ ಸಾಕ್ಷಿ. ಶ್ರೀನಂದ ಎನ್ನುವಂತಹ ಹೆಣ್ಣು ಮಗಳು ಕೇವಲ 10 ನಿಮಿಷದಲ್ಲಿ ಕಣ್ಮರೆಯಾಗಿದ್ದಾಳೆ. 3 ದಿನಗಳ ನಂತರ ಆಕೆ ಸಿಕ್ಕಿದ್ದು 1500 ಅಡಿಯ ಆ ಒಂದು ಪ್ರಪಾತದಲ್ಲಿ ಎನ್ನುವಂಥದ್ದು ಪ್ರತಿಯೊಬ್ಬ ಪ್ರವಾಸಕ್ಕೆ ಹೋಗುವಂತಹ ವ್ಯಕ್ತಿಗಳು ಇನ್ನೂ ಆಲೋಚನೆ ಮಾಡಬೇಕಾದದ್ದು. ಕೇರಳದಿಂದ ಒಬ್ಬರೋ ಇಬ್ಬರೋ ಬಂದಂತಹ ತಂಡ ಅಲ್ಲ, 40 ಜನರ ಗುಂಪಿನೊಂದಿಗೆ ಬಂದಿದ್ದ ಆ ಬಾಲಕಿ ಎಲ್ಲರಂತೆ ನಗ್ನಗ್ತಾ ಫೋಟೋಗೆ ಪೋಸನ್ನು ನೀಡ್ತಾ ಇದ್ಲು. ಆದರೆ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವ ಭರದಲ್ಲಿ ನಾವು ಸುರಕ್ಷತಾ ಬೇಲಿಗಳನ್ನು ಮರಿತೇವೆ. ಒಂದು ತಪ್ಪು ಹೆಜ್ಜೆ, ಒಂದು ಕ್ಷಣದ ಅಸಡ್ಡೆ ಇಡೀ ಕುಟುಂಬದ ಬದುಕನ್ನೇ ಕತ್ತಲೆಗೆ ದೂಡುತ್ತೆ. ಆ 1500 ಅಡಿಯ ಪ್ರಪಾತ ಇಂದು ಆಕೆಯ ಕನಸುಗಳನ್ನೆಲ್ಲ ನುಂಗಿ ಹಾಕಿರುವಂಥದ್ದು. ಈಗಾಗಲೇ ನಾವು 1-2 ದಿವಸಗಳಾಯಿತು ಶರಣ್ಯ ಪ್ರಕರಣವನ್ನು ಗಮನಿಸಿರ್ಬೋದು. ಅದು ಅದೃಷ್ಟವೋ ಅಥವಾ ನಾಟಕವೋ ಎನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗಿತ್ತು. ಸೊ ಶ್ರೀನಂದ ಕಾಣೆಯಾದ ಸಂದರ್ಭಗಳಲ್ಲಿ ಕೂಡ ಶರಣ್ಯ ಪ್ರಕರಣ ಹೆಚ್ಚಿನ ಚರ್ಚೆಯಲ್ಲಿತ್ತು. ಯಾಕಂತ ಹೇಳಿದರೆ, ಒಂದು ಕಡೆ ಕೊಡಗಿನ ಪಡಿಯಂಡಮೋಳ ಬೆಟ್ಟದಲ್ಲಿ IT ಉದ್ಯೋಗಿ ಶರಣ್ಯ ದಾರಿ ತಪ್ಪಿ 4 ದಿನ ಕಾಡಿನಲ್ಲೇ ಕಳೆದಿದ್ದರು. ಕೇವಲ ನೀರು ಕುಡಿದು ಬದುಕಿ ಬಂದ ಇವರ ಕತೆ ಅಚ್ಚರಿ ಮೂಡಿಸಿದರೂ ಕೂಡ ಅನೇಕ ಅನುಮಾನಗಳನ್ನು ಹುಟ್ಟುಹಾಕಿತ್ತು. ಇದು ಪ್ರಚಾರದ ತಂತ್ರವೋ ಅಥವಾ ನಿಜವಾದ ಬದುಕುಳಿಯುವ ಹೋರಾಟವೋ ಅನ್ನೋದು ತನಿಖೆಯಿಂದ ತಿಳಿಬೇಕಿದೆ. ಆದರೆ ಸರ್ಕಾರ ಮತ್ತು ರಕ್ಷಣಾ ತಂಡಗಳ ಶ್ರಮ ಅತ್ಯಂತ ಅಪಾರವಾದದ್ದು. ಶ್ರೀನಂದಾಳ ಸಾವು ನಮಗೊಂದು ದೊಡ್ಡ ಪಾಠ ಅನಿಸ್ತಾ ಇಲ್ವಾ? ಪ್ರವಾಸ ಮುಗಿಸಿ ಮನೆಗೆ ವಾಪಸ್ ಹೋಗುವ ಸಂಭ್ರಮ ಇರಬೇಕೇ ಹೊರತು ಪ್ರವಾಸಿ ತಾಣವೇ ಸ್ಮಶಾನ ಆಗಬಾರ್ದು. ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿದೆ, ಎಚ್ಚರದಿಂದಿರಿ. ಸುರಕ್ಷಿತವಾಗಿ ಪ್ರವಾಸಕ್ಕೆ ಹೋಗಿ ಸುರಕ್ಷಿತವಾಗಿ ಮನೆ ಸೇರಿಕೊಳ್ಳಿ. ಒಂದು ಸುಂದರ ಪ್ರವಾಸ ಈ ರೀತಿ ದುರಂತದಲ್ಲಿ ಅಂತ್ಯವಾಗಿದ್ದು ನಿಜಕ್ಕೂ ಬೇಸರದ ಸಂಗತಿ. ಮೃತ ಬಾಲಕಿಯ ಕುಟುಂಬಕ್ಕೆ ಆ ದೇವರು ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ. ಪ್ರವಾಸಿಗರೇ, ಏನಾದರೂ ಎಚ್ಚರವಾಗಿರಿ. ಕಡಿದಾದ ಬೆಟ್ಟಗಳಲ್ಲಿ ಸೌಂದರ್ಯದ ಜೊತೆಗೆ ಸಾವಿನ ಅಪಾಯವೂ ಇರುತ್ತದೆ ಅನ್ನೋದನ್ನು ಮರಿಬೇಡಿ. ಸ್ನೇಹಿತರೆ, ಇದು ಶ್ರೀನಂದ ಪ್ರಕರಣದಲ್ಲಿ ಆದಂತಹ ಕಂಪ್ಲೀಟ್ ಡೀಟೇಲ್ಸ್. ಸೊ ಎಲ್ಲವನ್ನು ನೋಡ್ತಾ ನಿಮಗೆ ಏನು ಅನಿಸ್ತಾ ಇದೆ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.